ಹೇಳಿ ಗೌಡ್ರಿ, ಏನು ಸಮಾಚಾರ? ಆ ಶಶಿಧರನು ಕರಿಲಿಕ್ಕೆ ಹೋದ ಕೆಲಸ ಏನಾಯ್ತು? ಈಗಲೇ ಬರುತ್ತಾನಂತ ಹೇಳಿದನ್ರಿ ಗೌಡ್ರೆ, ಈಗಲೇ ಬರುತ್ತಾನಂತ ಹೇಳಿದಾನೆ. ಗೌಡ್ರ ಆಗೋ ನೆನಸುತ್ತಲೇ ಅಂತವನ ಬಂದ್ ನೋಡ್ರಿ ಗೌಡ್ರ, ಅಂತವನ ಬಂದಿದ್ದೆ. ನಮಸ್ಕಾರ ಗೌಡ್ರಿಗೆ, ಹಿರಿಯಣ್ಣ ಬರುತ್ತಿದ್ದಾನೆ. ನಮಸ್ಕಾರ ಗೌಡ್ರಿಗೆ. ಓಹೋ, ರೈತ ಮುಖಂಡರ ಧರ್ಮರಾಜ ಬನ್ನಿ, ಕೊಳಿತುಕೊಳ್ಳ ಬನ್ನಿ. ಅದೇನಿಲ್ಲ ಗೌಡ್ರಿ, ಈ ವರ್ಷ ಬೆಳೆದ ಬೆಳೆಗೆ ಚೆನ್ನಾಗಿ ರೇಟನ್ನು ಹತ್ತಿ ಕೈ ತುಂಬ ಹಣನು ಬಂತಿ. ಇದಕ್ಕಾಗಿ ತಮ್ಮನ್ನ ಓಸಲಕ್ಕೆ ಸಾಲ ಮಾಡಿದ್ನಲ್ಲ, ಅದನ್ನು ತೀರ್ಸಲಕ್ಕೆ ಬಂದಿನ್ರಿ. ಅಬ್ಬಾ, ಅಂತೂ ಈ ವರ್ಷ ನಿನ್ನ ಕೃಷಿಯಿಂದ ನೀನು ಖುಷಿಯಾಗಿದ್ದೀಯ ತಾನೆ? ಅದ್ಯಾಂತ ಖುಷಿ ಗೌಡ್ರಿ, ಮಳಿ ಚಳಿ ಬಿಸಿಲು ಅನ್ನದೆ ದುಡಿದು ಜೀವನ ಬಹಳ ಸಣ್ಣಾಗಿದ್ರಿ ಗೌಡ್ರಿ, ಸಣ್ಣಾಗಿದಿ. ಹಾಳಿನ ಪಗಾರನು ತುಟ್ಟಾಗಿದ್ರಿ, ಅದರಲ್ಲಿ ಉಳಿಸಿಕೊಂಡು ಬಂದು ನಿಮ್ಮ ಹಣ ತೀರ್ಸಲೇ ಬಂದನ್ರಿ. ಸೀತಾಪತಿ ಆ ಧರ್ಮರಾಜನಿಗೆ ಕೊಟ್ಟಿದ್ದ ಸಾಲ ಎಷ್ಟಾಗಿದೆ ಅನ್ನೋದು ಚಕ್ಕ ಮಾಡಿ ಹೇಳು. ಗೌಡ್ರ 2,40,999 ರೂಪಾಯಿ ಆಗೈತಿ ನೋಡ್ರಿ. 99 ರೂಪಾಯಿ ಆಗೈತಿದ. ಹಾ, ತೆಗೆದುಕೋರಿ, ಚುಕ್ತ ಮಾಡಿಬಿಡ್ರಿ ಅದನ್ನು. ನೋಡಪ್ಪ ಧರ್ಮಣ್ಣ, ಎಲ್ಲ ಚುಕ್ತ ಮಾಡೇ ಬಿಟ್ಟಿನ್ ನೋಡಿಲ್ಲ. ಹಾ ಗೌಡ್ರಿ, ನಾ ಬರುತ್ತೇನ್ರಿ. ಶಶಿಧರ ಬಾರಪ್ಪ, ಹೋಗುಣ. ಇಲ್ಲ ನೀವು ಮುಂದೆ ನಡೀರಿ, ನಾ ಆಮೇಲೆ ಬರುತ್ತೇನೆ. ದೊಡ್ಡವರ ಮನೆಯಲ್ಲಿ ಬಾಳ ಹೊತ್ತು ನಿಲ್ಲಬಾರ್ದ, ಬಾರಪ್ಪ ಹೋಗುಣ. ಅಲ್ಲಣ್ಣ, ನಾಳೆ ನಾನು ಅಧಿಕಾರ ಪಡಿತೇನಲ್ಲಣ್ಣ, ಅದರ ಬಗ್ಗೆ ಮಾತನಾಡಿದೆ. ಅದಕ್ಕೆ ಮುಂದೆ ನಡೀರಿ, ನಾ ಆಮೇಲೆ ಬರುತ್ತೇನೆ. ಆಯ್ತಪ್ಪ, ಹಾಗೆ ಮಾಡ್ರಿ, ನಾನು ಬರುತ್ತೇನೆ. ನನ್ನ ಮುಖ್ಯವಾದ ಕೆಲಸಕ್ಕೆ ಬಂದಿದ್ದಾರೆಂದರೆ ಹಾಗನೆ ಹೊರಟು ಬಿಟ್ಟನಲ್ಲೋ. ಇದೇನು ಗೌಡ್ರಿ, ಬರೆದು ಬಂದಾನ ಭೂಮಿ ವಿಷಯ ಮಾತಾಡ್ತಾನಂದ್ರೆ ಇದೇನು ಮಾಡಿದಿತ್ತಮ್ಮ? ನಿನ್ನ ಮದ್ವಿ ವಿಚಾರ ಮಾತಾಡ್ತಾನಂದ್ರೆ ಇದೇನು ಆಯ್ತು? ಲೇ ಮಾದ್ರಿಕ, ಆಚಾರ ವಿಚಾರ ಬಾಧ್ಯದೊಳಗ ನಂದೊಂದು ಸದಾಚಾರ ಇರ್ಲಂತ ಬಂದ ಬಿಟ್ಟಿರ್ತೀನಿ ನೋಡಲಿ. ಅದೇನಂತ ಸ್ವಲ್ಪ ಪಟ ಸ್ವಲ್ಪ ಬಿಡಿಸಿಡ್ರಲ್ಲ, ಬಿಡಿಸಿಡ್ರ. ಇಲ್ಲಾಂದ್ರ ಇಲ್ಲಂದರೆ ನೀನೇ ಆ ಬೀರನನ್ನು ಇಲ್ಲಿಗೆ ಕರೆಸಿ ಕೆರಳಿಗೆ ಹೊಡೆದು ನನ್ನ ತಂಗಿಯನ್ನು ಮದುವೆಯಾಗಿ ಬಿಡು. ನಿನ್ನ ಎಲ್ಲ ಕೆಲಸ ಓಕೆ ಆಗುತ್ತದೆ. ಇದರ ಬಗ್ಗೆ ನಾವು ಇಬ್ಬರು ಸೇರಿ ಮಾತನಾಡಲಾಗಿದೆ. ಇವತ್ತೇ ಆ ಸ್ಟ್ರೈಕ್ ಕೊನೆಗಾಣುತ್ತದೆ. ಅದು ಕೊನೆಯದಾಗದಿದ್ದರೆ ನಾನು ಇವತ್ತು ಕೊನೆಯನ್ನು ಮಾಡುತ್ತೇನೆ. ನೀ ಅಟ್ಟ ಸುಮ್ಮನೆ ಅಂದ್ರಲೇ ಬೇಬರ್ಸಿ. ಈ ಶಶಿ ಮ್ಯಾಲ ನಮಗ್ ಫುಲ್ ವಿಶ್ವಾಸ ಐತಿ, ವಿಶ್ವಾಸ. ಶಶಪ್ಪ ನಮ್ಮ ಲಕ್ಷ್ಮಣ್ ಮಾಡ್ಕೊಳಕ್ ನಿನಗ ಒಪ್ಪಿಗೆ ಐತೇನಪ್ಪ? ಒಪ್ಪಿಗೆ ಐತೆ. ಒಪ್ಪಿಗೆ ತಗೊಂಡೆ ಇಲ್ಲಿಗೆ ಬಂದಿದ್ದೇನ್ರಿ. ನೀವು ಆ ಲಕ್ಷ್ಮಿ ಕೇಳಿ ನೋಡ್ರಲ್ಲ. ಶಭಾಷ್ ಶಶಿಧರ, ಶಭಾಷ್. ಈಗಲೇ ನೀನು ಮುಂದನೆ ಕೇಳುತ್ತೇನೆ. ಲಕ್ಷ್ಮಿ, ಏ ತಂಗಿ ಲಕ್ಷ್ಮಿ, ಬಂದೇನ ಅಣ್ಣ? ಬಂದೆ. ಏನ್ ಕೆಲಸ ನನ್ನಿಂದ? ಬಾ ತಂಗಿ, ನಿನ್ನ ಮದುವೆ ಆಗು ಗಂಡ ಬಂದಿದ್ದಾನೆ.
ನೋಡಲ್ಲಿ, ಅಣ್ಣ ಇವನನ್ನ ನೋಡಿ ನಾನೇನ್ ಮಾಡೋದಿದೆ ಅಣ್ಣ? ಮದುವೆ ಆಗಬೇಕಮ್ಮ, ಮದುವೆ ಆಗಬೇಕು. ಅವನು ಇವಾಗ IPS ಓದಿ ಇನ್ಸ್ಪೆಕ್ಟರ್ ಆಗಿದ್ದಾನೆ. ಅಣ್ಣ ಅವನು ಇನ್ಸ್ಪೆಕ್ಟರ್ ಆದ್ರೂ ಆಗ್ಲಿ ಕಲೆಕ್ಟರ್ ಆದ್ರೂ ಆಗಿರ್ಲಿ, ನಾನ್ ಮಾತ್ರ ಮದ್ವೆ ಆಗೋದಿಲ್ಲ ಅಣ್ಣ. ಲಕ್ಷ್ಮಿ, ನೀನು ನನ್ನ ತಂಗಿ ಅಲ್ಲವೇ? ಮಲ ತಂಗಿ ಅಂತ ಇಡೀ ಊರಿಗೆ ಗೊತ್ತಾಗಿದೆ. ನೋಡೋಣ, ನಾನ್ ಮದುವೆ ಆಗೋ ಹುಡುಗ ಬೇರೊಬ್ಬನೇ ಇದ್ದಾನೆ, ಇವನಲ್ಲನ. ನನಗೆ ಗೊತ್ತಿಲ್ಲದೆ ನಿನ್ನ ಕೈ ಹಿಡಿಯುವ ಗಂಡು ಅವನ್ ಯಾರು? ಹೇ, ನಾನು ಅದಕ್ಕೆ ಒಪ್ಪಲಾರೆ. ನೀನು ಈತನನ್ನು ಮದುವೆ ಆಗಲೇಬೇಕು. ಇದು ಮಾತ್ರ ಸಾಧ್ಯವೇ ಇಲ್ಲ ಅಣ್ಣ. ಇದಕ್ಕೆ ಒಪ್ತೀವೋ ಬಿಡ್ತೀವೋ ನಿನ್ನಿಷ್ಟ. ಲಕ್ಷ್ಮಿ, ಲಕ್ಷ್ಮವ್ವ, ಹಂಗ ಹಠ ಮಾಡ್ಕೊಂಡು ಒಳಗೆ ಹೋಗ್ಬೇಡವ. ಸ್ವಲ್ಪ ನಿಮ್ಮ ಅಣ್ಣಾರ ಮಾತು ಕೇಳುವ, ಅಟ್ ಕೇಳ್ದೆ ಕೇಳಟ. ಛೇ, ನನಗೆ ತಿಳಿಯದೆ ನನ್ನ ತಂಗಿಯ ತಲೆ ಕೆಡಿಸಿದ ಆ ತಿರುಕನ ಯಾರಾಗಿರಬೇಕು? ಮಾಂತ್ರಿಕ, ಮಾಂತ್ರಿಕ, ಹೇಳಿ ಗೌಡ್ರಿ, ಏನನ್ನೋದ ಬೇಗನೆ ಹೇಳಿ. ನಿಮ್ಮ ಉತ್ತರಕ್ಕಾಗಿ ಕಾಯುತ್ತಿರುವನು. ಸ್ವಲ್ಪ ತಾಳ್ಮೆ ಇರ್ಲಿ ಗೌಡ್ರಿ. ನಿಮ್ಮ ತಂಗಿಯ ತಲೆ ಕೆಡಿಸಿದವರು ಬೇರೆ ಯಾರು ಅಲ್ಲ, ಅವನೇ ನಿಮ್ಮ ಕಡುವೈರಿ ಕುರಿಗಾರ. ಅಂದರೆ ಏನು ಮನೋರ ನಿನ್ನ ಮಾತಿನ ಅರ್ಥ? ಹೌದು ಗೌಡ್ರಿ, ಅದೇ ನಿಮ್ಮ ಕಡುವರಿ ಕುರಿಗಾರ ಬಿರೋ ನಿಮ್ಮ ತಂಗಿಯ ತಲೆ ಕೆಡಿಸಿದಾನೆ. ಲೇ ಬೀರ, ಹೇ, ಹೇ. ಸಾಧ್ಯವಿಲ್ಲ, ನಾನು ಇದನ್ನು ನಂಬಲು ಸಾಧ್ಯವೇ ಇಲ್ಲ. ಡಬಲ್ ಡಿಗ್ರಿ ಓದಿದ ನನ್ನ ತಂಗಿಯಲ್ಲಿ ಆ ಹೆಬ್ಬೆಟ್ಟಿನ ಬೀರ ಎಲ್ಲಿ? ನಾನು ಇದನ್ನು ನಂಬಲಾರೆ ಮನೋರ, ನಂಬಲಾರೆ.
ಮಾತು ನಂಬಲು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅವರು ಆಡಿ ಹಪ್ಪಿದಾಗ ಅವರ ಫೋಟೋವನ್ನು ತೆಗೆದುಕೊಂಡು ಬಂದಿದ್ದೀನಿ, ಬೇಕಾದ್ರೆ ನೋಡಿಲ್ಲ. ನಾನಿದನ್ನು ಏನು ನೋಡುತ್ತಿರುವೆ? ಈ ಭಾವಚಿತ್ರದಲ್ಲಿರುವುದು ನನ್ನ ತಂಗಿ ಮನೋರ. ನಾನೇನು ಮಾಡಲಿ ಇವಾಗ? ಅವರ ಮನೆಗೆ ಹೋಗಿ ಬೆಂಕಿ ಇಡಲ, ಇಲ್ಲ ಆ ಬೀರನ ಚೆಂಡು ಕಡಿಯಲ? ಏನು ಮಾಡಲಿ ಇವಾಗ? ಶಶಿಧರ, ಏನು ಇದಕ್ಕೆ ನಿನ್ನ ಉತ್ತರ? ಈ ವಿಷಯದಲ್ಲಿ ನೀವು ಮಾಡಿದ್ದೇ ಮಾರ್ಗ, ಕೊಟ್ಟಿದ್ದೇ ಅಂತಿಮ ತೀರ್ಪು. ಔಷಧ ಔದಿಯ ಮುಗಿದಿದ್ದ ಅವಂಗೆ ಸಮಯ ಯಾಕೆ ಗೌಡ್ರಿ? ನಿಮ್ಮ ಬಾಳಿನ ಬಳ್ಳಿ ಹರಿದ ಹೋಗುವಾಗ ಇನ್ನೆಲ್ಲಿದೆ ಸಮಾಧಾನ? ನನಗೆ ಈಗ ಕೂಡನೆಲೆ ಅಪ್ಪಣಿಯನ್ನು ಕೊಟ್ಟ ಬಿಡ್ರಿ ಗೌಡ್ರಿ, ಕೊಟ್ಟ ಬಿಡಿ. ಅಂದ್ರ ಅವನ ಕತ್ತೆ ಮುಗಿಸ ಈ ಸಸಿಗೆ ತಿತ್ತಿ ಮಾಡಿಬಿಡುಣ್ರಿ. ಅವಸರದಲ್ಲಿ ಅವಸರಕ್ಕೆ ಕೈ ಹಾಕಿ ಅವಸಾನ ತಂದಿಕೊಳ್ಳಬೇಡಿ. ನಿಮ್ಮ ತಂಗಿ ಶಶಿಧರನ ಕೈ ಬೆಟ್ಟರೇನಾಯ್ತು? ಈಗ ಅವರ ಪ್ರೀತಿ, ಈಗ ಅವರ ಮದುವೆಯಾಗಿರಬೇಕು. ಇವರಿಂದ ಅವರ ಪ್ರೀತಿ ಮಣ್ಣಾಗಿರಬೇಕು. ಅಂತದೊಂದು ಕಾರ್ಯ ನಾನ್ ಮಾಡ್ತೇನೆ. ಇದಕ್ಕೂ ನಿಮ್ಮ ಒಪ್ಪಿಗೆ ತಾನೆ? ಹೌದಾ? ಅದೇನೆನ್ನೋದು ಬೇಗನೆ ಹೇಳು. ತಾಳ್ಮೆ ಎಂಬುದು ನನ್ನನ್ನು ತಾಳವನ್ನು ತಪ್ಪಿಸಿ ಸರ್ಪದಂಗೆ ಎಡಿ ಎತ್ತಿ ನಿಲ್ಲುತ್ತದೆ ಮನೋರ, ಎಡಿ ಎತ್ತಿ ನಿಂತಿದೆ. ಅದೇನೆನ್ನೋದು ಬೇಗನೆ ಹೇಳು. ನನ್ನ ಚಿಕ್ಕಪ್ಪನ ಮಗಳು ಲಾವಣ್ಯ ಅಂತ ನನ್ನ ತಂಗಿ ಇದ್ದಾಳೆ. ಅವಳನ್ನ ಇವನಿಗೆ ಕೊಟ್ಟು ಮದುವೆ ಮಾಡೋಣ. ನಿನ್ನ ತಂಗಿಯನ್ನು ಇವನಿಗೆ ಕೊಟ್ಟರೆ ಮದುವೆ ಮಾಡಿದರೆ ನನ್ನ ಸೇಡು ಹೇಗೆ ತೀರುತ್ತದೆ ಮನೋರ? ಹೇಗೆ ತೀರುತ್ತದೆ? ನಿಮ್ಮ ಸೇಡು ಅಷ್ಟೇ ಅಲ್ಲ, ನಿಮ್ಮ ಆಸೆ ಎಲ್ಲ ಈಡೇರುತ್ತೆ. ಏನು ತಮ್ಮ ನಿನ್ನ ಗೋಡಾರ್ಥ ಸ್ವಲ್ಪ ನಮ್ಗಟ್ಟ ಬಿಡಿಸಿ ಹೇಳದನ. ನನ್ನ ತಂಗಿ ಇವನ ಕೈ ಹಿಡಿದ ನಂತರ ಇವರ ಹೇಳಿದಾಗೆ ಎಲ್ಲ ಮಾಡುತ್ತಾ ಹೋಗೋಣ. ಮೊದಲು ನಮ್ಮ ಗೌಡರ ಕಾರ್ಯ ಮುಗಿಲಿ, ಆನಂತರ ಅವರವರ ಬಾಳಿಗೆ ಹಚ್ಚೋಣ ಬೆಂಕಿಯ ಕಿಡಿ. ಗೌಡ್ರ ಇದೇನು ಒಂದ್ ಲೆಕ್ಕಕ್ಕೆಲ್ಲ ಬರಬರಿ ಐತ್ರಿ.
ಬನ್ನಿ ಹಾಗಾದರೆ ಮುಂದೆ ಏನು ಮಾಡಬೇಕೆನ್ನೋದು ಅದನ್ನು ಮಾಡಿ ತೋರ್ಸೋಣ. ಆ ಶಶಿ, ನಿನಗೆ ನನ್ನ ತಂಗಿ ಒಪ್ಪಿಗೆ ತಾನೆ? ಮಾತು ಗೊತ್ತಾಗಿದೆ. ಮುಂದಿನ ಕಾರ್ಯ ನಡೆಯಲಿ. ನಡ್ರಿ ಹೋಗ್ರಿ. ಇನ್ನ ನಮ್ ಲಕ್ಷ್ಮಣ್ ಬ್ಯಾಕ್ ಮಾಡಿ ಕುಂದ್ರಿಸಿ ಅಂದ್ರ ಆಯ್ಕೆ ಅಕ್ಕಿ ಕಾಳು ಹೋಗೋದ್ ಬಿಡು. ನಡ್ರಿ ನಡ್ರಿ. ಬನ್ನಿ ಹಾಗಾದರೆ ನಾಳೆನೇ ಅದನ್ನ ಮಾಡೋಣ. ದಿಲಿಗಿ ಮಾತಿದೆಲ್ಲ